ಅಲ್ರಿ? ಹೇಗಿದೆ ಸರ್ ವಾತಾವರಣ? ಈಗಾಗಲೇ ಸಚಿವರಾದಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಮ್ಮನ್ನ ಉದ್ದೇಶಿಸಿ ಮಾತಾಡಿದ್ರು. ಒಂದು ಪುನಶ್ಚೇತನ ಪ್ಯಾನೆಲ್ ಮಾಡಿಕೊಂಡು ನಾವು ಕಿತ್ತೂರು ಶಾಸಕರು, ಖಾನಾಪುರ ಶಾಸಕರು ಮತ್ತು ಒಟ್ಟಾರೆ ಈ ಒಂದು ಫ್ಯಾಕ್ಟರಿ ಬಗ್ಗೆ ಅಭಿಮಾನ ಇಟ್ಕೊಂಡಂತ ಎಲ್ಲ ಮುಖಂಡರು ಸೇರ್ಕೊಂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನೇತೃತ್ವದಲ್ಲಿ ಒಂದು ಪ್ಯಾನೆಲ್ ಮಾಡಿದ್ದೀವಿ. ರೈತರದು ಒಳ್ಳೆಯ ಉತ್ತಮ ಪ್ರತಿಕ್ರಿಯೆ ಇವತ್ತು ನಮಗೆ ಸಿಗ್ತಾ ಇದೆ. ಇನ್ನೆಲ್ಲ ದೇವ್ರ ಇಚ್ಛೆ. ಚುನಾವಣೆ ಅಂದ ತಕ್ಷಣ 15 ಜನ ಕಣದಾಗದಾರ. ಒಳ್ಳೆಯ ಪ್ರತಿಕ್ರಿಯೆ ಅಂತೂ ಸಿಕ್ಕತಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಮೇಲೆ ಸಾಕಷ್ಟು ಭರವಸೆಯನ್ನ ಈ ಭಾಗದ ರೈತರೆಲ್ಲ ತೋರ್ಸಾಕತ್ತಾರ. ನಿಮ್ ಮ್ಯಾಗ ಜವಾಬ್ದಾರಿ ಅಂತ ಓಪನ್ ಆಗಿ ಹೇಳಕತ್ತಾರ ಅವ್ರ. ಅದನ್ನೆಲ್ಲ ನೋಡಿ ಎಲ್ಲೋ ಒಂದ್ ಕಡೆ ನಮ್ಗೆ ಬಹಳ ಸಂತೋಷ ಅನ್ಸಾಕತ್ತತಿ. ಚುನಾವಣೆ ಅಂದ ತಕ್ಷಣ ನಾವು ಕೌಂಟಿಂಗ್ ಆಗೋವರೆಗೆ ವೇಟ್ ಮಾಡ್ಬೇಕು. ಆದ್ರೆ ನಮಗ ದೇವರ ಆಶೀರ್ವಾದ, ಗುರು ಹಿರಿಯರ ಆಶೀರ್ವಾದ ಸಂಪೂರ್ಣ ಭರವಸೆ ಇದೆ. ನಮ್ಮ 15 ಜನ ಪ್ಯಾನೆಲ್ ಮೆಂಬರ್ಸ್ ಎಲ್ಲರೂ ಆರಿಸಿ ಬರ್ತಾರೆ. ಮುಂಬರುವಂತ ದಿನದಲ್ಲಿ ಈ ಫ್ಯಾಕ್ಟರಿನ ಉತ್ತಮ ರೀತಿಯಿಂದ ನಡೆಸ್ಕೊಂಡು ಹೋಗ್ತಾವ ಅಂತ ನಮ್ಗೊಂದು ಭರವಸೆ ಐತೆ. ಎಲ್ಲೋ ಒಂದ್ ಕಡೆ ತಾವು ನಿಂತಿರುವ ಕಾರಣಕ್ಕೆ ಮತದಾರರು ಉತ್ಸವಕ್ಕಾಗಿ ಮತದಾನ ಮಾಡ್ತಾ ಇದ್ದಾರೆ. ಅಂದ್ರೆ ಕಳೆದ 2020 ನೋಡಿದ್ರೆ ಮತದಾನ ಪ್ರಮಾಣ ಕಡಿಮೆ, ಈ ಸಲ ನೋಡಿದ್ರೆ ಅದು ಹೆಚ್ಚಿಗೆ ಆಗುವಂತಹ ಎಲ್ಲೋ ನಂಬಿಕೆ ಜಾಸ್ತಿ ಇಟ್ಟಿದಾರಂತ. ಮಳೆರಾಯಿಂದ ಆಶೀರ್ವಾದ ಆಗೈತಿ. ನಿನ್ನೆ ಮಳೆ ಆಗಿದ್ ನೋಡ್ಬೇಕಂದ್ರೆ ಇವತ್ತು ಮಳೆ ಕಡಿಮೆ ಆಗೈತಿ. ಅದ್ರ ಜೊತೆಗೆ ಒಂದ್ ಜನರ ವಿಶ್ವಾಸ, ಇದನ್ನೆಲ್ಲ ನೋಡಿ ಎಲ್ಲೋ ಒಂದ್ ಕಡೆ ನಮಗೂ ಖುಷಿ ಅನಿಸ್ತತಿ. ಜನರು ನಮ್ಮ ಮೇಲೆ ವಿಶ್ವಾಸ ಇಡ್ತಾ ಇದ್ದಾರೆ. ರೈತ ಬಾಂಧವರು ನಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ. ಶೇರ್ ಹೋಲ್ಡರ್ಸ್ ನಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ. ಈ ಪ್ಯಾನೆಲ್ ಇರ್ಬೋದು, ಈ ಪ್ಯಾನೆಲ್ ನೇತೃತ್ವ ವಹಿಸಂತ ಮುಖಂಡರ ಮೇಲೆ ರೈತರು ವಿಶ್ವಾಸ ಇಡೋದು ನೋಡಿ ನಮಗ ಖುಷಿನೂ ಆಗ್ತಾ ಇದೆ, ಜವಾಬ್ದಾರಿನೂ ಹೆಚ್ಚಾಗೈತಿ. ಎಲ್ಲರ ಮಾರ್ಗದರ್ಶನದಲ್ಲಿ ಒಳ್ಳೆಯ ಕೆಲಸ ಮಾಡ್ತೇವೆ ಅಂತ ಸಂದರ್ಭದಲ್ಲಿ ಹೇಳ್ತಾರೆ. ಇವತ್ತು ಈ ಭಾಗದ ರೈತರ ಜೀವನಾಡಿ ಬೆಳಗಾವಿ ಜಿಲ್ಲೆಯ ಹೆಮ್ಮೆಯ ಸಹಕಾರಿ ಸಕ್ಕರೆ ಕಾರ್ಖಾನೆ ಶ್ರೀ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಗೆ ಇವತ್ತು ಇಲೆಕ್ಷನ್ನು. ಈ ಸಂದರ್ಭದಲ್ಲಿ ನಮ್ಮ ನೇತೃತ್ವದಲ್ಲಿ ಚಂದ್ರರಾಜ್ ಹಟ್ಟಿಹೊಳಿ ಅವರಾಗಿರ್ಬೋದು, ಕಿತ್ತೂರು ಶಾಸಕರಾದಂಥ ಬಾಬಾ ಸಾಹೇಬ್ ಪಾಟೀಲ್ರಾಗಿರ್ಬೋದು, ಖಾನಾಪುರ್ನ ಶಾಸಕರಾದಂಥ ವಿಠಲ್ ಹಲ್ಗೇಕರ್ ಆಗಿರ್ಬೋದು, ಮತ್ತು ಅನೇಕ ಈ ಭಾಗದ ಹಿರಿಯ ರೈತರು, ಯೂನಿಯನ್ದವರು, ಇವರೆಲ್ಲರ ಒಂದು ಇಚ್ಛೆಯ ಪ್ರಕಾರ ಇವತ್ತು ಈ ಒಂದು ಇಲೆಕ್ಷನ್ನಲ್ಲಿ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಪುನಶ್ಚೇತನ ಪ್ಯಾನಲ್ ಅಂತ ಮಾಡಿ 15 ಜನರನ್ನ ಚುನಾವಣೆ ಕಣದಲ್ಲಿ ನಿಲ್ಲಿಸಿದ್ದೀವಿ. ಬೆಳಗ್ಗೆ 10 ಗಂಟೆಯಿಂದ ಬಹಳಷ್ಟು ನಿರೀಕ್ಷೆಗೂ ಮೀರಿ ರೈತರು ಉತ್ಸಾಹದಿಂದ ಈ ಚುನಾವಣೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಒಂದೇ ಒಂದು ಮಾತನ್ನ ನಮಗೆ ಹೇಳ್ತಾ ಇದ್ದಾರೆ, ನಿಮ್ಮ ಕೈಯಲ್ಲಿ ಸಕ್ಕರೆ ಕಾರ್ಖಾನೆಯನ್ನು ಕೊಡ್ತಾ ಇದ್ದೀವಿ, ನೀವು ಇದನ್ನ ಚೆನ್ನಾಗಿ ನಡೆಸ್ಕೊಂಡು ಹೋಗಿ ಅಂತ ಜನರು ಹೇಳೋದನ್ನ ನೋಡಿದ್ರೆ ನಿಜವಾಗ್ಲೂ ನಮ್ಮ ಜವಾಬ್ದಾರಿ ಹೆಚ್ಚುತ್ತಾ ಇದೆ ಅಂತ ಅನಿಸ್ತಾ ಇದೆ. ಅದೇ ಸಹೋದರಾದಂಥ ಚಂದ್ರರಾಜ್ ಹಟ್ಟಿಹೊಳಿ ಅವರ ನೇತೃತ್ವದಲ್ಲಿ ಒಂದು ಪ್ಯಾನೆಲ್ ಮಾಡಿ ರೈತರಿಗೋಸ್ಕರ, ರೈತರಿಗಾಗಿ ಈ ಒಂದು ಶುಗರ್ ಫ್ಯಾಕ್ಟ್ರಿಯನ್ನ ಮತ್ತೆ ಗತವೈಭವವನ್ನ ಮರುಕಳಿಸೋ ತರ ಕೆಲಸ ಮಾಡಲಿಕ್ಕೆ ಜನರು ಆಶೀರ್ವಾದ ಮಾಡ್ತಾರೆ ಅನ್ನುವಂಥ ವಿಶ್ವಾಸನೂ ಇದೆ. ಮತ್ತು ಅವರು ಕೊಟ್ಟಂತ ವಿಶ್ವಾಸಕ್ಕೆ ಚ್ಯುತಿ ಬಾರದ ಹಾಗೆ ಸಹೋದರ ಚಂದ್ರರಾಜ್ ಹಟ್ಟಿಹೊಳಿ ಆಗಿರ್ಬೋದು, ಇನ್ನುಳಿದ 14 ಜನ ಏನು ಚುನಾಯಿತರಾಗಿ ಬರ್ತಾರೆ, ಅವರೆಲ್ಲರೂ ಕೂಡ ರೈತರ ಪರವಾದಂತ ಕೆಲಸವನ್ನ ಮಾಡ್ತಾರೆ. ನಾನು ಈ ತಾಲೂಕಾದ ಮಗ, ಫೌಂಡರ್ ಡೈರೆಕ್ಟ್ರು ನಮ್ಮ ದೊಡ್ಡಪ್ಪ, ನಮ್ಮ ಮಾವನವರಾದಂಥ ಗುರುಸಿದ್ದಪ್ಪ ಹೆಬ್ಬಾಳ್ಕರ್ ಅವರು ಫೌಂಡರ್ ಡೈರೆಕ್ಟ್ರು. ಖಾನಾಪುರ ತಾಲೂಕ, ಕಿತ್ತೂರು ತಾಲೂಕ, ಬೈಲಹೊಂಗಲ ತಾಲೂಕ, ನಮ್ಮ ಇನ್ಯಾವ ತಾಲೂಕು, ಬೆಳಗಾವಿ ಗ್ರಾಮೀಣ ತಾಲೂಕು, ಈ 4 ತಾಲೂಕದನ್ನ ಅತಿ ಹೆಚ್ಚು ಷೇರುದಾರರಿದ್ದಾರೆ. ಸೊ ನಮ್ಮ ಹಕ್ಕು, ಈ ಕಡೆ ಒಲವಲ್ಲ, ಇದು ನಮ್ಮ ಹಕ್ಕು. ಇನ್ನೊಂದು ಪ್ರಚಾರ ಆಗ್ತಾ ಇದೆ, ಖಾಸಗೀಕರಣ ಮಾಡ್ತಾರೆ, ಈ ಬಗ್ಗೆ ಸ್ಪಷ್ಟೀಕರಣ. ಖಾಸಗೀಕರಣ ದೂರದ ಮಾತು. ನಾವು ಇಲ್ಲಿ ಬಂದಿರೋದು ಮುಳುಗ್ತಾ ಇರುವಂತ ಈ ಶುಗರ್ ಫ್ಯಾಕ್ಟ್ರಿನ ಪುನಶ್ಚೇತನ ಮಾಡಬೇಕು, ಮರುಕಳಿಸಿ ಆ ಗತವೈಭವನ್ನ ತೆಗೆದುಕೊಂಡು ಬರಬೇಕು ಅನ್ನೋದು. ನಮಗೆ ಭಗವಂತನ ಆಶೀರ್ವಾದದಿಂದ ಒಂದಲ್ಲ 2 ನಮ್ಮ ಖಾಸಗಿ ಶುಗರ್ ಫ್ಯಾಕ್ಟ್ರಿ ಇದ್ದಾವೆ. ನಾವು ರಾಜಕಾರಣದಲ್ಲಿದ್ದವರು ಉತ್ತಮ ಹೆಸರನ್ನ ಗಳಿಸ್ಬೇಕು, ಜನರಿಂದ ಪ್ರಶಂಸೆಯನ್ನ ಗಳಿಸ್ಬೇಕು, ರೈತರ ಆಶಾ ಕಿರಣವನ್ನ ಇನ್ನು ಉತ್ತುಂಗಕ್ಕೇರಿಸಬೇಕು, ಅದೊಂದೇ ಭಾವನೆಯಿಂದ ಇಲ್ಲಿ ಬಂದಿದ್ದೀವಿ. ಮೇಡಮ್, ಇನ್ನೊಂದು ಸಾಕಷ್ಟು ಸಾಲ ಕೂಡ ಅದನ್ನ ಪುನಶ್ಚೇತನಕ್ಕೆ ತರಲಿಕ್ಕೆ ಯಾವ ರೀತಿ ಮುಂದೆ ಅದನ್ನ ಹಂತ ಹಂತವಾಗಿ ಮಾಡ್ತೀವಿ. ಇದು ಬಹಳಷ್ಟು ಪ್ರೀ ಮೆಚ್ಯೂರು, ಈಗಲೇ ಅದನ್ನೆಲ್ಲ ಹೇಳಲಿಕ್ಕೆ ಬರೋದಿಲ್ಲ. ನಮಗೆ ಆಶೀರ್ವಾದ ಮಾಡಲಿ. ನಮ್ಮ ಪ್ಲಾನಿಂಗ್ ಇದೆ, ಒಂದು ವಿಷನ್ ಇಟ್ಕೊಂಡು ಇಲೆಕ್ಷನ್ ನಿಂತ್ಕೊಂಡಿದ್ದೀವಿ. ಸುಮ್ಮನೆ ಇಲೆಕ್ಷನ್ಗೆ ನಿಂತ್ಕೊಂಡಿಲ್ಲ, ಒಂದು ವಿಷನ್ ಇಟ್ಕೊಂಡಿದ್ದೀವಿ, ಒಂದು ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದ್ದೀವಿ. ಅದರ ಪ್ರಕಾರ ನಾವು ಮುಂದೆ ಹೋಗ್ತೀವಿ. ವಿ ಆರ್ ಸೀರಿಯಸ್ ಪ್ಲೇಯರ್ಸ್, ವಿ ಆರ್ ನಾಟ್ ಟೈಮ್ ಪಾಸ್ ಪ್ಲೇಯರ್ಸ್.